ಜಗತ್ತ ಜ್ಯೋತಿ ಏನವೇ ಜಾತಿ ವಿಜಾತಿ ಅನ್ನಬೇಡ ದೇವದೊಲಿದಾತನೇ ಜಾತ ಸರ್ವಜ್ಞ ಅಂತೇಳಿ ಮಾತು ಹೇಳಿದ್ರು. ಹೌದು ಕವಿ ಹೇಳ ನಿಂಗ ನಾವು ಆ ಜಾತಿಯವರದೀವಿ ಈ ಜಾತಿಯವರದೀವಿ. ಹೌದಾ ನಾವು ಶ್ರೇಷ್ಠ ಇದೀವಿ ನೀವು ಕನಿಷ್ಠ ಇದೀವಿ ಅಂತೇಳಿ ಯಾವ ಸ್ಟೇಜ್ ಮೇಲೂ ಮುಗಳಾಳ ಮೇಲೆ ಮಾತಾಡಂಗಿಲ್ಲ. ಹೌದಾ ಯಾಕಂದ್ರ ಕೆಲವೊಂದು ಮಂದಿ ಮುಗಳಾಳ ಮೇಲೆ ಪಾಯಿಂಟ್ ಹಿಡಿಯಕನೆ ಬ್ಯಾಟ್ರಿ ಹಿಡ್ಕೊಂಡ್ ಕೂತಾರ. ಬೈಲಾರನ್ನಾಗ ಹೆಂಗ್ ಸ್ಕೆಚ್ ಹಾಕಿರಲ್ಲ ಹಂಗ ಸುಮಿತ್ರನ ಹಾಕಬೇಕಂತೇಳಿ. ಹೌದಿಲ್ಲ ಇನ್ನೂವರೆಗೂ ಯಾರಿಗೂ ಏನು ಮಾಡಕ್ ಆಗಂಗಿಲ್ಲ. ನಾವ್ ಒಂದ್ ಮಾತು ಹೇಳಿದೆ ಅನೇಕ ಜಾತಿ ಬಗ್ಗೆ ಯಾವ ಸ್ಟೇಜ್ ನಾಗೂ ಮಾತಾಡಂಗಿಲ್ಲ. ಯಾಕಂದ್ರೆ ಹೆಣ್ಣು ಗಂಡು ಜಾತಿ ಮಾತ್ರ ಎರಡದಾವ. ಭೂಮಿ ತಲೆ ಮೇಲೆ ಒಟ್ಟ ಎರಡು ಜಾತಿ ಹೆಣ್ಣು ಮತ್ತು ಗಂಡು ಎರಡೇ ಜಾತಿ ಅದಾವ. ಹೌದ್ರಿಪ್ಪ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಯಾವಾಗ ವರ್ಣಗಳ ಉತ್ಪತ್ತಿಯಾದೋ ಹೌದ್ರಿಪ್ಪ ಅವಾಗ ಅವರ ಕಾಯಕ ತಕ್ಕಂತೆ ಅವ್ರ ಜಾತಿಗಳನ್ನ ಮಾಡ್ಕೊಂಡ್ರು. ಕುರಿ ಕಾಯವ ಕುರುಬಾದ, ಮಡಿಕೆ ಮಾಡವ ಕುಂಬಾರ ಅದ, ಹಿಂಗ ಬಡಿಗೆ ಕೆತ್ತವ ಬಡಿಗೆ ಆದ, ಹಿಂಗ ಅವರು ಜಾತಿ ಮಾಡ್ಕೊ. ಯಾಕ ಜಾತಿಗಳು ಎರಡೇ ಅದಾವ. ನಾನಾ ತರ ಪಂಗಡ ಅದು ಭೂಮಿ ತಲೆ ಮೇಲೆ. ನಾವ್ ಯಾಕಪ್ಪ ಅಂದ್ರ ನಾವು ಹಾಡೋದು ಹಾಲು ಮತ ಅದ. ಹಾಡು ಹಾಲು ಮತ ಬಿಟ್ಟು ಬ್ಯಾರೆ ಹಾಡತ್ತೀವೇನ ಇಲ್ಲ. ಇವತ್ತು ಅವನ ಮಾಸ್ತರು ಪ್ರಶ್ನೆ ಕೇಳಿದ. ಆ ಮುದ್ದಾಯಿ ಮುದುಗೊಂಡದಿಂದ ಹಾಲು ಮತ ಹುಟ್ಟತಿ. ಮುದ್ದಾಯಿ ಮುದುಗೊಂಡ ಆದಿಗೊಂಡ ಮಗ, ಆದಿಗೊಂಡಗ 6 ಮಂದಿ ಮಕ್ಕಳು, 6 ಮಂದಿ ಮಕ್ಕಳೊಳಗ ಸಣ್ಣವ ಪದಮಗೊಂಡ. ಪದಮಗೊಂಡಗ 2 ಹೆಂಡ್ರ. ಯಾರ್ಯಾರಿವ? ಹತ್ತಿ ಕಂಕನ ಕಟ್ಟಿ ಒಬ್ಬಾಕಿನ ಲಗ್ನ ಮಾಡ್ರು ಜಿಂಕಾದೇವಿನ. ಅಕ್ಕಿ ಹೊಟ್ಟಲ 21 ಮಂದಿ ಗಂಡು ಮಕ್ಕಳ, 21 ಮಂದಿ ಹೆಣ್ಣು ಮಕ್ಕಳ. ಟೋಟಲ್ 42 ಮಂದಿ ಮಕ್ಕಳು ಹುಟ್ಟಿರು. ಹೌದಿಲ್ಲ? ಯಾಕಂದ್ರೆ ಆರ್ಯನದಾಗ ಕುರಿ ಕಾಯುವಂತ ಸಂದರ್ಭದಾಗ ಅಲ್ಲಿ ಉಣ್ಣಿ ಹತ್ತಿ ಸಿಗಲಾರದಕ್ಕ ಸಂದರ್ಭದೊಳಗ ಕುರಿ ಉಣ್ಣಿಯನ್ನ ಕಟ್ ಮಾಡಿ ಅಲ್ಲಿ ಉಣ್ಣಿ ಕಂಕನ ಕೈಯ ಕಟ್ಟಿ ರಾಕ್ಷಿ ಮಗನ ಲಗ್ನ ಆದ ಪದಮಗೊಂಡ. ಅಕ್ಕಿ ಹೊಟ್ಟಲೆ 21 ಮಂದಿ ಗಂಡು ಮಕ್ಕಳು, 21 ಮಂದಿ ಹೆಣ್ಣು ಮಕ್ಕಳ. ಮಾಸ್ತರ್ ಮಾತಾಡುದು ಹಾಲು ಮತನ ಮಾತಾಡ್ಲಕತ್ತೀವೇನು ಬ್ಯಾರೆ ಮಾತಾಡ್ಲಕತ್ತೀವೋ? ಇಲ್ಲ, ಬ್ಯಾರೆ ಜಾತಿಗೆ ಕೀಳಾಗಿ ಮಾತಾಡಕತ್ತೀವಿ ನಾವು. ಅಂಬೇಡ್ಕರ್ ಸಂವಿಧಾನ ಬರ್ದಾನ. ನಾವು ತಿಳ್ಕೊಳಕತ್ತೀವಿ ಅಷ್ಟೇ, ತಿಳ್ಕೊಳ್ಳೋ ಭಾವ ನಿಮ್ಮಲ್ಲಿ ಮೂಡ್ಯದ. ಯಾಕಪ್ಪ ಅಂದ್ರ ಅಂಬೇಡ್ಕರ್ ಒಂದು ಮಾತು ಹೇಳಿದ. ಏನ್ ಹೇಳಿದ್ರಿಪ್ಪ? 2 ರೂಪಾಯಿ ದುಡ್ಡು ನಾವು ಗಳಿಸಿದ್ವಪ್ಪ ಅಂದ್ರ 1 ರೂಪಾಯಿ ಎದಕ್ಕೆ ಖರ್ಚು ಮಾಡಂದವ? ನೀವು ತಿನ್ನುವಂತ ಆಹಾರವನ್ನ ಖರೀದಿ ಮಾಡಕ್ 1 ರೂಪಾಯಿ ಖರ್ಚು ಮಾಡಂತೇಳಿ ಅಂಬೇಡ್ಕರ್ ಹೇಳಿದ. ಇನ್ನ 1 ರೂಪಾಯಿ ನೀವು ಎದಕ್ಕೆ ಖರ್ಚು ಮಾಡಬೇಕು ಮಕ್ಕಳೇ ಅಂದ್ರ ಎದಕ್ರಿಪ್ಪ? ಒಂದು ಪುಸ್ತಕಕ್ಕೆ ಖರ್ಚು ಮಾಡಂದವ. ನೋಡಿ ಅಂತ ಮಾತು ಹೇಳ್ಯಾರ ಅವ್ರು. ನೋಡು, ಒಂದು ಪುಸ್ತಕ ಖರ್ಚು ಮಾಡಂದ. ಆದ್ರ ತಿನ್ನುವಂತ ಅನ್ನಕ್ಕೆ ರೂಪಾಯಿ ಖರ್ಚು ಮಾಡಿದ್ದು ನಮ್ಮನ್ನ ಬದುಕಿಸ್ತದ. ಹೊಟ್ಟೆ ಪಾಡಿಗಾಗಿ ನಮ್ಮನ್ನ ಬದುಕಿಸ್ತದ. ಅದೇ 1 ರೂಪಾಯಿ ತಗೊಂಡಿರ್ತಕ್ಕಂತ ಪುಸ್ತಕವನ್ನ ಓದಿ ಜ್ಞಾನವನ್ನ ನಾವು ಪಡ್ಕೊಂಡಿವಪ್ಪ ಅಂದ್ರ ಸಮಾಜದೊಳಗ ಹೆಂಗ ಬದುಕಬೇಕು ಅನ್ನೋದ ಕಲಿಸ್ತದ ಅಂತ ಹೇಳಿದ ಮಾತ. ಕರೆಯದ ಮಾತ. ನಾವೇನ ಕೀಳಂದಿವನ್ನ ಇಲ್ಲ ತಿಳ್ಕೊಳ್ಳಕತ್ರ ಕೆಲವೊಬ್ಬರ ಭಾವನೆದಾಗ ಅದ ಭಾವ ಮೂಡ್ಲಿಕ್ಕತ್ತದ. ಆ ಭಾವ ತಗೊಂಡ ಮ್ಯಾಲ ಎತ್ತಿ ಹೇಳಿಕತ್ತಾರ ಅಷ್ಟ. ಸೀದಾ ರೂಟ್ ಹಿಡಿದು ಹೋದ್ವಿ ಅಂದ್ರೆ ಅದೇ ಊರಿಗೆ ಹೋಗ್ತದ. ಅದೇ ಊರಿಗೆ ಹೋಗ್ತೀವಿ. ಬ್ಯಾರೆ ರೂಟ್ ಹಿಡಿದು ಅಂದ್ರೆ ಎನ್ಕತ್ತನ ರಾಮಾಯಣ ಮಹಾಭಾರತ ಕಥಿ ಮಾತಾಡಿನಿ, ರಾಮನ ಬಗ್ಗೆ ಮಾತಾಡಿನಿ, ರಾವಣನ ಬಗ್ಗೆ ಮಾತಾಡಿನಿ. ಇದನ್ನೆಲ್ಲ ಬರೆದಿರ್ತಕ್ಕಂತ ವಾಲ್ಮೀಕಿ ಸಮಾಜದಲ್ಲಿ ಹುಟ್ಟಿರ್ತಕ್ಕಂತ ವಾಲ್ಯ ಕೋಳಿ ಬರೆದಿಟ್ಟ. ಹೌದಿಲ್ಲ? ಜಾತಿ ಬಗ್ಗೆ ಯಾವತ್ತು ಯಾಕಂದ್ರೆ ನಾವು ಯಾದಕ್ಕ ಮಾತಾಡಿದ್ವಿ ಪತ್ರ ಇದನ್ನ ಯಾರು ಒತ್ತಿ ಹೇಳ್ಯಾರ ಅನ್ನೋದು ಕೂಣದ. ನಾವ್ ಯಾಕೆ ಮಾತಾಡ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳ ಬಳಗದವರು ಕುದುರೆ ಸರಡುಗ ಒಂದು ಆ ಚೀಟಿ ಬರೆದಿರೋರು. ಅದು ಮಾತ್ರ ತಕ್ಕ ಹೊತ್ತದು. ಅವ್ರ ಏನು ಬರೆದಿರು? ರಾಯಣ್ಣನ ಅಪ್ಪಟ ಅಭಿಮಾನಿಗಳ ಬಳಗ ಕುದುರೆ ಸಾಲುಡಿಗೆ ಬರೆದು ಹೇಳಿದ್ರು ಅವರು. ಅದಕ್ಕೆ ನಾವೇನ್ ಹೇಳಿದೀವಿ, ನಮ್ಮ ಮಾಳು ಅಡ್ಡ ಮಾತಾಡ್ಲಿಕ್ಕತ್ತಿದ್ದ. ದಾರು ಕುಡಿದು ಇಸ್ಪೇಟ್ ಆಡೋದು ಹೇಳತ್ತಿದ್ರಲ್ರಿ. ನಾವೆಲ್ಲರೂ ಹಾಲು ಮತದವರಿದೀವಿ. ಮುಗಳೇಳ ಮೇಲದಾಗ ನೀವು ಎಷ್ಟು ಜನ ಅದಿಲ್ಲ, ನೀವೆಲ್ಲರೂ ಹಾಲು ಮತದಾಗ ಹುಟ್ಟಿಲಿಕ್ಕರೆ ಹಾಲಿನಂತ ಗುಣ ಇರಬೇಕು. ಮಾಳು ಶರೀರದೊಳಗೆ ಬೆಳೆಸ್ಕೋಬೇಕು ಗುಣ. ಸಂಗೊಳ್ಳಿ ರಾಯಣ್ಣ ದೇಶದ ಸಲುವಾಗಿ ಹೋರಾಡಿದ, ಕುರುಬರ ಸಲುವಾಗಿ ಅಟ್ಟೆ ಹೋರಾಡಿಲ್ಲವ. ಎಲ್ಲಾರು ಜೀವ ಉಳಿಲತ್ ಹೋರಾಡ್ಯಾನ. ಎಲ್ಲರಿಗೂ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲತ್ತೆ ಹೋರಾಡಿದ. ಹೌದಿಲ್ಲ? ಯಾವತ್ತು ಯಾವ ಮುಗಳಾಳ ಮೇಲನ್ನ
ಮಾಡ್ಲಿಕ್ಕತ್ತಿ ಹೌದಾ 12 ಬೇಡ 13 ವರ್ಷ ಚಾಲು ಆಯ್ತು ಕರೆ ಹೌದವಾ ಯಾವ ಸಮಾಜದಾಗ ಕೆಟ್ಟ ಮಾತಾಡಿಲ್ಲ ಯಾವ ಸಮಾಜ ಎತ್ತರ ಮಾತಾಡಿಲ್ಲ ನಾವು ಹಾಡುದು ಹಾಲು ಮತ ಹೌದಾ ನಾ ಹಾಲು ಮತ ಹಾಡ್ಲಿಕ್ಕತ್ತಿಪ್ಪ ಕುರುಬರು ಕುಳಿದು ಮಾತಾಡಿನ ಅಷ್ಟೇ ಸಂಗೊಳ್ಳಿ ರಾಯಣ್ಣದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶ ಕಾಯಕತ್ತಾನು ನಾವೆಲ್ಲಾರು ಉಳಿಲತ್ತೆ ಕಾಲ ನಾವು ನೀವು ಕಾಯಕತ್ತೀವಿ ಮನ್ಯಾಗ ಹೆಂಡ್ರ ಕಾಯಕತ್ತೀವಿ ನಾವು ಬಸ್ಸಿಗೆ ಹತ್ತಿ ಹೋಗಿದ್ದಿತ್ತು ಹಾ ಹಿಂಗ ಆಗ್ಲಿಕ್ಕತ್ತದ ಹೌದಾ ಇರ್ಲಿ ಯಾಕಪ್ಪ ಅಂದ್ರೆ ಬಹಳ ಮಾತನಾಡ್ಲಾರ್ದನೆ ಹೌದವಾ ಹಾಡೋದು ಯಾವ್ದಾ ಯಾವ್ದು ಬರ್ಲಿ ಹೆಂಗೋ ಹಾ ಶಾಂತ ಮುತ್ತಯ್ಯ ಹಾನು ನಾಡಿಗೆ ಶ್ರೇಷ್ಠ ರೇವಣ ಸಿದ್ಧ ಹೋಗಿ ಬಿದ್ದಾನೋ ಗಂಟ ಕುರುಬಾರ ಕುಲಕ ಗುರುವಾಗಿ ಮೆರೆಯೋದ ಮಸ್ತಕ ಹಸ್ತ ಇಟ್ಟ ಅರವಿಗೆ ಬಿದ್ದು ಮುರ್ಕೋಬ್ಯಾಡೋ ಸೊಂಟ ಗುರ ತೆಡದ ಗುರವಿಗೆ ಹಾಕೋರೋ ಗಂಟ ಹೊಂಟ ನಾಯಿ ಹಂಗ ಗಂಟ ಬಾಯಾಗ ಹಿಡಿದು ಮಾಡಬೇಡೋ ಬಂಬಾಟ ಏ ಗುರುವ ಶಿಷ್ಯರ ಮತ ಆಡಿದಿತ್ತು ಓಟ ಪಾರ್ವತಿ ಸಂಭ ಮಾಡ ಕೂತಂಗ ಓಟ ಎಂಬ ಜಾಗದಾಗ ಸಂಭಾಗ ಕೇಳ್ತಾಳ ಹಾಕಿ ಹಣ್ಣಿಗೆ ಗಂಟ ಅರವಿಗೆ ಬಿದ್ದು ಮುರ್ಕೋಬ್ಯಾಡೋ ಸೊಂಟ ಗುರ ತೆಡದ ಗುರವಿಗೆ ಹಾಕೋರೋ ಗಂಟ ಹೊಂಟ ನಾಯಿ ಹಂಗ ಗಂಟ ಬಾಯಾಗ ಹಿಡಿದು ಮಾಡಬೇಡೋ ಬಂಬಾಟ ಏ ದರೆಯೋಳು ಸಿದ್ಧರು ಆಗಬಾರದು ಸಿಟ್ಟ ತಡ ಯಾಕ ಮಾಡ್ತೀರ ನಡೀರಿ ಹೊಂಟ ಪಾರ್ವತ ದೇವಿ ಸಂಬನ ಕರ್ಕೊಂಡು ಬಂದ್ವ ಕೈಲಾಸ ಬಿಟ್ಟ ಅರವಿಗೆ ಬಿದ್ದು ಮುರ್ಕೋಬ್ಯಾಡೋ ಸೊಂಟ ಗುರ ತೆಡದ ಗುರವಿಗೆ ಹಾಕೋರೋ ಗಂಟ ಹೊಂಟ ನಾಯಿ ಹಂಗ ಗಂಟ ಬಾಯಾಗ ಹಿಡಿದು ಮಾಡಬೇಡೋ ಬಂಬಾಟ ಏ ಸರೋರದೊಳಗ ಜನ ನೆರೆದಿತ್ತು ತೇಟ ಸಾಕ್ಷಾತ್ ಶಂಕರ ಇಳದಾನು ಬಂಟ ಚಾಡಿಯ ಸಿದ್ಧರು ಜಗದಾಗ ಹೆಚ್ಚದು ಏಳು ಕಳಸ ಕೊಟ್ಟ ಅರವಿಗೆ ಬಿದ್ದು ಮುರ್ಕೋಬ್ಯಾಡೋ ಸೊಂಟ ಗುರ ತೆಡದ ಗುರವಿಗೆ ಹಾಕೋರೋ ಗಂಟ ಹೊಂಟ ನಾಯಿ ಹಂಗ ಗಂಟ ಬಾಯಾಗ ಹಿಡಿದು ಮಾಡಬೇಡೋ ಬಂಬಾಟ ಏ ಸಿದ್ಧರಿಗೆ ಬಿದ್ದಿತ್ತು ಹಠ ಸತ್ತ ಟಗರ ಅವ್ರು ನೋಡಿ ಕಣ್ಣ ಮುಟ್ಟ ಗುರವಿನ ದಯದಿಂದ ಜಾಡಿ ಹೊದಸಿ ಅದಕ್ಕ ಹೋಗದಿ ಅವಸಿ ಬಿಟ್ಟ ಅರವಿಗೆ ಬಿದ್ದು ಮುರ್ಕೋಬ್ಯಾಡೋ ಸೊಂಟ ಗುರ ತೆಡದ ಗುರವಿಗೆ ಹಾಕೋರೋ ಗಂಟ ಹೊಂಟ ನಾಯಿ ಹಂಗ ಗಂಟ ಬಾಯಾಗ ಹಿಡಿದು ಮಾಡಬೇಡೋ ಬಂಬಾಟ ಏ ಇಲ್ಲಿಗೆ ಮುಗಿಸುವ ಸಿದ್ಧರ ಆಟ ಒಂದಿನ ಸಂಧಿಗೆ ಕೇಳಿದ್ರ ಓಟ ತುಂಬಿದ ಸಭದಾಗ ಚಂದಾಗಿ ಹೇಳ್ತೇನೆ ಮಾಡಿ ಗುರುವಿನ ಪಾಠ ಅರವಿಗೆ ಬಿದ್ದು ಮುರ್ಕೋಬ್ಯಾಡ ಸೊಂಟ ಗುರ ತೆಡದ ಗುರವಿಗೆ ಹಾಕೋರೋ ಗಂಟ ಹೊಂಟ ನಾಯಿ ಹಂಗ ಗಂಟ ಬಾಯಾಗ ಹಿಡಿದು ಮಾಡಬೇಡೋ ಬಂಬಾಟ ಏ ಧರಿಯೋಳು ಮಗುಳ್ಯಾಳ ಧರಿಯೋಳು ಮಗುಳ್ಯಾಳ ಅದ ಗಂಡ ಮೆಟ್ಟ ಸೌಮಿತ್ರ ಸಾಹಿತ್ಯ ಇಲ್ಲ ಸರಿ ಸಾಟ ಕಾದಿಕೇಡಿ ಕಂತು ಕಕ್ಕ ಸೌಮಿತ್ರ ಸಾನಿ ಹಿಡಿದು ತಿಳಿಸಿ ಹನುಮತ್ತ ಪಾಠ ಹರಿಯೋಳು ಮಗುಳ್ಯಾಳ ಅದ ಗಂಡ ಮೆಟ್ಟ ಸೌಮಿತ್ರ ಸಾಹಿತ್ಯ ಇಲ್ಲ ಸರಿ ಸಾಟ ಕಾದಿಕೇಡಿ ಕಂತು ಕಕ್ಕ ಸೌಮಿತ್ರ ಸಾನಿ ಹಿಡಿದು ತಿಳಿಸಿ ಹನುಮತ್ತ ಪಾಠ ಏ ಧರಿಯೋಳು ಮಗುಳ್ಯಾಳ ಅದ ಗಂಡ ಮೆಟ್ಟ ಸೌಮಿತ್ರ ಇರ್ಲಿ ಮಾತ ಬಾಳ ಹೇಳುದಾಗಿರ್ಬಾರ್ದು ಬ್ಯಾಡ್ರಿಪ್ಪ ಬೇಡ ನಮ್ಮ ಅವ್ವನ ಮಾಸ್ತರ ಬಾಳ ನಮ್ಮ ಮಾಳುಗು ವಾರ್ನಿಂಗ್ ಕೊಡ್ಲಿಕ್ಕೆ ತಾನ ಕಂಡಪಟ್ಟಿ ನಮ್ಮ ದೊಡ್ಡ ಅಣ್ಣ ಒಳ್ಳೆ ಕಂಡಪಟ್ಟಿ ವಾರ್ನಿಂಗ್ ಕೊಡಕತ್ತ ನನಗ ಇಲ್ಲ ಮಾಸ್ತರ ಅಟ್ಯಾಕ್ BP ಏರಿಸ್ಕೊಂಡಿದಿ ಅಟ್ಯಾಕ್ ಸಿಟ್ಟು ಮಾಡ್ಕೊಳತ್ತಿದೆ ಅತ್ತ ಹಾ ಬೇಕಲ್ಲ ಅದು ಮುಗಳಾಳ ಮ್ಯಾಲ ಯಾವತ್ತೂ ಸಿಟ್ಟಿಗೆ ಬರುವಂತ ಮ್ಯಾಳ ಅಲ್ಲ ಮೋತಿ ಮ್ಯಾಲ ನಗು ಮುಖ ನಕ್ಕೋತ್ ಮಾತು ಹೇಳು ಕಟ್ಟನ ಗುಂಡಿ ಇವೆಲ್ಲ ನೀನು ಮಾತಾಡದ ಯಾಕ ಒಂದು ಮಾತು ಹೇಳ್ತೀನಿ ಅಣ್ಣ ಹೌದಾ
ತಂಗಿ ನೀ ಸಂಸ್ಕಾರ ಕೊಟ್ಟಿಯೋ ಏನ್ ಇಲ್ಲೋ ಮಾಳುಗ ಹೌದು ಹೌದಿಲ್ಲ ನಿನಗ್ ಗೊತ್ತಾಗ್ಲಿಲ್ಲ ಒಂದು ಮಾತು ಹೇಳ್ತಾನೆ ಯಾನಿವ ತಂಗಿ ನಿನಗ ವಾರ್ನಿಂಗ ನಿಮಗ ಒಂದು ವಿನಂತಿ ಅದ ಕರೆ ಅದ ವಿನಂತಿ ಅದ ಒಳ್ಳೆ ಹೇಳ್ತಾನ ಯಾರಿಗೆ ಹೇಳಿದ ಗೊತ್ತನ ನಮ್ಮ ದಂಡಾಪುರ ಲಕ್ಷ್ಮಣ ಸರ್ ಕರೆಕ್ಟ್ ಐತಿ ರೀತಿ ಕೇಳ್ತಾರ ಏ ಅಣ್ಣ ನೀ ಇಟ್ಟದಾಗ ತಿಳ್ಕೊಬೇಕಾ ಹೌದಾ ಇವತ್ತ ಮುಗುಳ್ಯಾಳ ಗ್ರಾಮದಿಂದ ಸ್ವತಃ ಬೆನ್ನಿಗೆ ಬಿದ್ದು ತಂಗಿ ಲಕ್ಷ್ಮಣನಗನ ಬ್ಯಾರೆದಕ್ಕೆಲ್ಲ ಕಾಸ ನಮ್ಮ ಸಂಬಂಧಿಕರು ಅವ್ರು ನಾವು ಹೌದಾ ಖರೆ ಆ ಮಾಲಿ ಹಾಕಕ್ಕ ನನಗ್ ಹಾಕಿಲ್ಲವ ಹೌದಾ ನಿನಗ್ ಹಾಕ್ಯಾನ ಇಟ್ಟ ತಿಳ್ಕೊರ್ ನೀವು ಇಟ್ಟೆ ತಿಳ್ಕೊಬೇಕ ಕಿಮ್ಮತ್ತ ಯಾರಿಗೆ ಕೊಟ್ಟಾರ ಅಟ್ರದಾಗ ತಿಳ್ಕೊಂಡ್ ಬಿಡ್ಬೇಕನ್ನ ಈಗ ಜೋರ್ ಕರ್ತ ಒಂದನ್ನ ಎಷ್ಟೋ ಕರೆಕ್ಟ್ ಮಾತಾಡ್ರು ಹೌದು ನೀನ್ ನಮ್ಮ ಅಣ್ಣಗೆ ಏನ್ ಕೇಳಿದನ ತಂಗಿ ನಿಂದ ತಪ್ಪ ಅಂತ ನಾವು ನಮ್ಮನ್ನ ಹೌದು ಯಾಕ್ರಿಪ್ಪ ನೀ ಹಿರಿಯವಾಗ ಸ್ಥಾನ ಕೊಟ್ಟಾರ ಪ್ರಥಮವಾಗಿ ಬಂದು ಕೊಡ್ಲೇನೆ ಹೌದಾ ಅದಕ್ಕ ನೀ ಆ ಸ್ಥಾನದಾಗ ಇರ್ಬೇಕನ್ನ ಅನ್ನಗ ಚಾದ ಒಂದು ಹೂವಿನ ಮಾಲಿ ಹಾಕಿ ಒಂದು ಶಾಲ ಹಾಕಿ ಮ್ಯಾಲ ಒಂದು ಪಟ್ಕ ಸುತ್ತಿ 201 ರೂಪಾಯಿ ಹಾಕಿದ ನಿನಗ ಅನ್ನಗ ಯಾಕಂದ್ರ ಅವ್ರು ಎಷ್ಟೋ ಯಾಕ ಈ ಗುರು ಹಿರಿಯರ ಬೆಳಗಾವಿ ಜಿಲ್ಲಾದ್ರಿ ನನ್ನ ಊರು ಬಹಳ ದೂರ ಇಲ್ಲ ಹೌದಾ ಸುಮಿತ್ರಾ ನೀ ಬಾಜು ನಮ್ಮ ಮನಿ ಮಗಳಿದ್ದಂಗ ನೀ ಏನ ಎಟ್ಟು ಮಾತಾಡ್ರು ಕೂಡ ನೀ ನನಗೆ ಬೈತಾರ ಕರೆ ನಿನಗ ಬೈಯಂಗಿಲ್ಲ ಯಾಕ್ರಿಪ್ಪ ಬಹಳ ದೂರ ಇಲ್ಲ ಮುಗುಳ್ಯಾಳ ಮೇಳ ಬೆಳಗಾವಿ ಜಿಲ್ಲಾ ಮೇಳ ಅದ ಹೌದವಾ ಅಲ್ಲಿಂದ ಇಲ್ಲಿ ಬಸವ ನಾಡಿನಿಂದ ಮಾಸ್ತರ್ ಬಂದಾನಪ್ಪ ಅಂದ್ರ ಕಿಮ್ಮತ್ತ ಮಾಸ್ತರ್ ಕೊಡ್ಬೇಕ ತಿಳ್ಕೊಂಡು ನಿನಗ ಕೊಡ್ಲಿಕ್ಕತ್ತಾರ ಮಾಸ್ತರ ಹೌದಾ ಅಟ್ರದಾಗ ತಿಳ್ಕೊ ಯಾಕಪ್ಪ ಅಂದ್ರ ನಾವೇನ್ ನಿನಗೇನ ಹಂಗೇನ ಅನ್ನಗ ತಮ್ಮಗ ಸಂಸ್ಕಾರ ಕೊಟ್ಟಿಯೋ ಎಲ್ಲೋ ತಂಗಿ ಅಂತ ಕೇಳ್ತಾನ ಮಾಸ್ತರ ನಿನಗೇನು ಕರ್ಗ ಅಂದಿಲ್ಲ ಕೆಂಪಗ ಅಂದಿಲ್ಲ ಎತ್ತರ ಅಂದಿಲ್ಲ ಗಿಡ್ಡ ಅಂದಿಲ್ಲ ತಮ್ಮದು ಎತ್ತ ಅಂದಿಲ್ಲ ಕರೆಯದ ಮಳು ಹೌದು ಎಲ್ಲಿ ಸ್ವತಃ ಇರ್ತದಲ್ಲ ಹೌದು ಅವ್ರ ಹೆಸರು ತೆಗಿಬೇಕು ಹೌದು ಏನಂತಿದ್ದು ನಾವು ಮಾತಾ ಎಲ್ಲಿ ಸ್ವತಃ ಇರೋದಿಲ್ಲಲ್ಲ ಹೌದವಾ ಅವ್ರ ಹೆಸರು ಯಾವ ಸಂದರ್ಭದಾಗೂ ತೆಗಿದಿಲ್ಲ ನಾವ ಹೌದಿಲ್ಲ ಇದು ಮಾತು ನಿನ್ನ ತಲೆಯಾಗ ನೆನಪಿರ್ಲಿ ಮೊದಲ ತಲೆಯಾಗ ತಗೋ ಅಣ್ಣ ಇದು ಒಂದೇ ಮಾತ ಹೌದಾ ಈಗ ಮಾಳು ಏನ್ ಮಾತಾಡಿದ ಏನ್ರಿಪ್ಪ ಮ್ಯಾಲ ಅಂಗಿ ಹಾಕೊಂಡನ ನಮ್ಮ ಅಣ್ಣ ಕೆಳಗ ಲುಂಗಿ ಬಗ್ಗೆ ಮಾತಾಡಿದ ಸುಮ್ಮನೆ ಚರ್ಚೆ ಎಲ್ಲರೂ ನಗ್ತಾರ ಅಣ್ಣ ಈ ಅರಿವಿ ಶಾಶ್ವತ ಅಲ್ಲ ಮನುಷ್ಯಾಗ ಇದು ಹರಿದು ಹೋಗುವ ಅರಿವದ ಮ್ಯಾಲಿನ ಒಂದು ತರಪ ಅರಿವಿನ ಬ್ಯಾರೆ ಇದು ಶರೀರನ ನಾಶ ಆಗ್ತದ ಇದಕ್ಕೆ ಕಿಮ್ಮತ್ತು ಕೊಟ್ಟ ಕೆಳಗೆ ನಾವು ಮಾತಿಗೆ ಕಿಮ್ಮತ್ತು ಕೊಟ್ಟ ಎತ್ತಿ ಮಾತಾಡ್ಲಿಕ್ಕೆ ಎಷ್ಟು ಶಾನೆ ಅದಿ ಹೌದಿಲ್ಲ ಶರೀರಕ್ಕೆ 7 ತರಪ ಅರಿವಿ ಭಗವಂತ ಒಳಗ್ ಕೊಟ್ಟಾನ ಅದನ್ನ ಚರ್ಮ ನೋಡ್ಕೋ ಒಳಗಿಂದು ಮ್ಯಾಲಿನ ಅರಿವಿ ಏನ್ ನೋಡ್ತೀವಿ ಮಾಸ್ತರ ನೋಡು ಅಂತೇಳಿ ನಾ ನಿನಗ ಅನ್ನ ಅಂತೇಳಿ ಮಾತಾಡೇನವ ಹೌದಿಲ್ಲ ತಮ್ಮಗ ಸಂಸ್ಕಾರ ಕಲಸು ಅಂತ ಹೇಳಿದಣ್ಣ ಹೌದಾ ನನಗ ನೀ ಯಾರ ಅಣ್ಣ ಹೌದು ಅಣ್ಣ ಅಂದ್ರ ನನಗ ನೀ ಅಣ್ಣ ಅಂದ್ರ ನೀ ನನಗೇನಾಗಬೇಕು ತಮ್ಮ ಆಗಬೇಕು ಮತ್ತ ತಮ್ಮ ನೀ ನನಗಾಗ್ಬೇಕಾರ ನೀ ಮಾಳು ನಿನಗೇನಾಗಬೇಕು ಅವ್ವನ ಮಾಸ್ತರ್ಗ ನಾನು ತಮ್ಮ ಆಗಬೇಕು ತಮ್ಮಗ ಹೇಳ ಮತ್ತೆ ಅಣ್ಣಗೆ ಮಾತಾಡೋದು ಮಂದಿಗೆ ಮಾತಾಡ್ದು ಇವ್ರಿಗೆ ಮಾತಾಡೋದು ಯಾರಿಗೆ ಮಾತಾಡ್ದು ನೀ ಸಮಾಧಾನ ಇರು ಆ ಮಾಸ್ತರ್ ಯಾಕೆ ಹಂಗ ಮಾಡಕತ್ತ ನಿಮ್ಗ್ ಕೂನಿಲ್ಲ ಯಾಕ ಮನ್ಯಾಗ ನಮ್ ವೈನಿ ರೊಟ್ಟಿ ಕಮ್ಮಿ ಹಾಕಿದಂಕ ಅಂತಾಳು ಅಲ್ಲಿ ಸುಂಬಳ ಕಳೆದ್ ಬಿಟ್ಟು ನನ್ನ ಮೇಲೆ ಸುಂಬಳ ಕಳೆಯಕತ್ತ ನಮ್ಮ ಅಣ್ಣ ಹೆಂಗ ಸುಂಬಳ ಚಲೋ ಕಳೆದಿ ನನ್ನ ಮೇಲೆ ಅಣ್ಣ ಒಂದ್ ಮಾತು ಹೇಳ್ತೀನಿ ಕೇಳ ನಿನಗೆ ಯಾಕ ತಮ್ಮ ಮಾತಾಡೇನಪ್ಪ ಅಂದ್ರ ಯಾಕ್ರಿಪ್ಪ ನೀ ಮೋಸ ಮಾಡಿದಿ ಅವಾಗ ಎಲ್ಲಿ ಮೋಸ ಮಾಡಿದೆ ಯಾವಾಗ ಒಂದ್ ಮಾತು ಹೇಳ್ತಾನೆ ದಯವಿಟ್ಟು 2 ನಿಮಿಷ ಕೇಳ್ರೆ ಬಂಧುಗಳು ಇನ್ನ ಒಂದು ತಾಸು ಹೆಚ್ಚಿಗೆ ಹೋಗ್ಲಿ ಹೇಳ್ರಿ ಇಬ್ರು ಜೋಡಿಬ್ರು ಅಣ್ಣ ತಮ್ಮ ಆಡಿನ ಮಲಿ ಹಂಗ ಅಂತಂಬ್ರಿದ್ರತ್ತ ಹೌದ್ರಿಪ್ಪ ತಾಯಿ ತಂದೆ ಸತ್ತ ನಂತರದ ಹಿರಿಯಣ್ಣ ಅವ್ವಪ್ಪನ್ನ ಸಣ್ಣ ತಮ್ಮ ನಮ್ಮ ಮಾಳು ಹೌದಿಲ್ಲ ಇಬ್ರು ಅಣ್ಣ ತಮ್ಮ ಇದ್ರು ಇವ್ರಿಬ್ರು ಅಣ್ಣ ತಮ್ಮ ಇವ್ರ ಬಗ್ಗೆನೇ ಮಾತು ಹೇಳತ್ತಿಲ್ರಿ ಹೌದಾ ಅಣ್ಣ ಏನ್ ಮಾಡಿದ ಆ ಅಣ್ಣನ್ ಲಗ್ನ ಆಗಿತ್ತು ಹೆಂಡತಿ ಬಂದು ಕಿವಿ ತುಂಬಲಿಕ್ಕತ್ತಳ ನಮ್ಮ ಅವ್ವನ ಮಾಸ್ತರ್ದು ಹೌದು ರಾತ್ರಿ ಚೇಂಜ್ ಮಾಡಿ ಕಿವಿ ಹಿಂಡಿಳು ತಮ್ಮನ್ನ ಬ್ಯಾರೆ ಕೊಡ್ಲಿಕ್ಕೆ ನಿತ್ತ ತಮ್ಮನ್ನ ಬ್ಯಾರೆ ಕೊಡ್ಬೇಕಂತ ತಿಳ್ಕೊಂಡು ನೀವು ಅನ್ನ ಪಾಲ ಮಾಡಿದ ಏನತ್ರಿಪ್ಪ ಏ ತಮ್ಮ 2 ಎಕರೆ ಹೊಲ ಅದ ಒಟ್ಟೆ 2 ಎಕರೆ ಹೊಲ ಐತಿ ನನಗೊಂದ್ ಎಕರೆ ನೀ ತಗೊಂಡ್ ನಾ ಇರ್ಲಿ ನಿನಗೊಂದ್ ಎಕರೆ ತಗೋ ಅಂದವ 2 ಪಾಲ ಮಾಡಿದ ಆಯ್ತಿ ಅನ್ನ ಅಂದಿವ್ ಮಾಳು ಹೌದಾ ಹೊಲದಾಗ ಒಂದೇ ಒಂದು ತೆಂಗಿನ ಗಿಡ ಇತ್ತು ಒಟ್ಟೆ ಒಂದು ತೆಂಗಿನ ಗಿಡ ಇತ್ತು ಇವ ಅನ್ನ ಏನ್ ಮಾಡಿದ ಪಾಲ ಯಾನ್ ಮಾಡಿದ ಅವ್ವನ ಮಾಸ್ತರ ಏ ಮಾಳು ಹೌದಾ ಮ್ಯಾಲಿಂದ ನನಗಿರ್ಲಿ ಕೆಳಗಿಂದ ನೀ ತಗೊಂದಿವ ನೋಡ ಐಡಿಯಾ ಹೆಂಗ್ ಮಾಡ್ಯಾನ ಅವ್ವನ ಮಾಸ್ತರ್ ಹೌದು ಅದಕ್ಕೂ ಹೂನೆ ಅಂತಿದ್ ಮಾಳು ಮತ್ ಮಳ್ಳ ನನಗೆ ಏನು ಕೋಣದಕ್ಕೆ ಮನ್ಯಾಗ ಒಂದೇ ಒಂದು ಎಮ್ಮಿತ್ತು ಹೌದಾ ಮಾಳು ಒಂದ ಎಮ್ಮೆದ ಹೌದಾ ಮುಂದಿನ ಭಾಗ ನೀ ತಗೋ ಹಿಂದಿನ ಭಾಗ ನನಗಿರ್ಲಿ ಅಂದಿವ ಮೋತಿ ಕೋಡ ಬಾಯಿ ಸುಂಬಳ ಜೋಲ ಎಲ್ಲ ನೀ ತಗೋ ಹಿಂದಿಂದ ಹೈನಾ ಹಾಲ ಈ ಕಡೆ ನನಗಿರ್ಲಿ ಅಂದು ಇರ್ಲಂದ ಡೈರೆಕ್ಟ್ ಹಾಕಿ ಹೊಡ್ಯಾವ 20,000 ರೂಪಾಯಿ ಬಾಳ ಮಾತಾಡಬೇಡ ಮಾಡು ಒಟ್ಟ ಮುಂದೆ ಒತ್ತು ಬೇಡ ಟೈಮ್ ಆಗ್ಯದ ಹೌದಾ ಒಂದೇ ಒಂದು ಮನ್ಯಾಗ ಕೌದಿತ್ತು ಹೌದಾ ಅನ್ನ ಪಾಲ ಮಾಡಿದ ಏನ್ ಮಾಡಿದವ ಮಾಳು ಒಂದೇ ಒಂದು ಕೌದೈತಿ ಹರಿದು ಬೇಡ ಇಬ್ಬರಿಗೂ ಆಗುದಿಲ್ಲ ಹಗಲಿ ನೀ ತಗೋ ರಾತ್ರಿ ನನಗ್ ಕೊಡಂದಿವ ಹೌದು ಒಳ್ಳೆ ಐಡಿಯಾ ಮಾಡಿದ ಇದು ಮಾಳು ಏನ್ ಮಾಡ್ತಿ
ಐತಿ ಏನ್ರಿ ಸಂಚಾನ ಕೌದಿ ಇಟ್ಕೊತಿದ್ದು ಸಂಜೆ ಪಾಲ ಅನ್ನ ಕೊಡ್ತಿತ್ತು ಹೌದಾ ಅಗತಿ ತೆಗೆದು ನೀರ್ ಹಾಕ್ತಿದ್ದ ಹೌದು ಮ್ಯಾಲ ಯಾಕೆ ತೆಂಗಿನಕಾಯಿ ಬೆಳಿತಿದ್ದು ಬ್ಯಾಸ್ಗಿ ದಿನ ತೆಂಗಿನ ಹರದ ಏನ್ ಮಾಡ್ತಿದ್ದ 40 ರೂಪಾಯಿ 50 ರೂಪಾಯಿ ಒಂದ್ ತೆಂಗಿನಕಾಯಿ ಮಾರ ರೊಕ್ಕ ತಂದು ಹೆಂಡತಿಕಾಯಿ ಕೊಡ್ತಿದ್ದ ಅವನ್ ಮಾಸ್ತರ ಹೌದಿಲ್ಲ ಹೌದು ಮತ್ ದಿನ ಸಂಚಾನ ಮೇವ್ ತಂದ ಮುಂದ್ ಹಾಕ್ತಿದ್ದ ಎಮ್ಮೆ ಮೇಯ್ತಿತ್ತು ಸಂಜೆ ಕೂತ್ ಗಂಡ ಹೆಂಡತಿ ಹಾಲು ಹಿಂಡ್ಲಿಕ್ಕತ್ರು ಅಚ್ಚಗೋಬ್ ಕೂತ್ ಹಾಲು ಹಣ್ತಿದ್ರು ಅವಾಗ ಏನಾಯ್ತು ಏನ್ರಿಪ್ಪ ನಮ್ಮ ಅಣ್ಣ ಅವನ್ನ ಮೋಸ ಮಾಡ್ಯ ನೀವು ಅಂದವ ನಾನು ಪ್ಲಾನ್ ಮಾಡಿನಿ ನೀನು ಪ್ಲಾನ್ ಮಾಡಿದ ಏನ್ ಮಾಡಿದ ನಾನು ಏಂತ ಬರನ್ನ ನಾನು ತಲೆ ಓಡಿಸಿನಿ ತಲೆ ಓಡಿಸೇ ಬಿಟ್ಟ ಹೌದು ಅವಾಗ ನೀ ನಮ್ಮ ಬೂದ್ಯಾಳ ಗ್ರಾಮದ ಏನು ಕುರ್ಚಿ ಹಾಕೊಂಡಿ ಎಲ್ಲಾರು ಕೂತಾರಲ್ಲ ಅಣ್ಣನ ಬಳದ್ರ ತಂದಿ ಬಳಗದವ್ರು ಅವ್ರ ಕಡೆ ಹಾಲಬನ ಉಂಡು ದೈವಿ ಕಡೆ ಬಂದಿವ್ ಮಾಳು ಹೌದ್ರಿಪ್ಪ ಹೌದಾ ಯಪ್ಪ ಎರಡು ಮೇಲೆ ಮಾತ್ರ ಕರ್ಸಿರಿ ಇಬ್ರು ಮಾತ್ರ ಅಣ್ಣ ತಮ್ಮ ಅದೀವಿ ಹೌದು ನಮ್ಮ ಅಣ್ಣ ನೋಡ್ರ ಹಿಂಗಿಂಗ ಪಾಲ ಮಾಡ್ಯ ನಾ ಇದಕ್ಕೆ ಮೋಸ ಆಗ್ಯದ ಏನ್ ಮಾಡ್ಬೇಕಂದಿವ ಹೌದ್ರಿಪ್ಪ ಹೌದಾ ಅವ್ರ ಹಿರಿಯರ ಒಂದ್ ಐಡ ಹೇಳಿದ್ರ ಅವ್ರು ಏನ್ರಿಪ್ಪ ಆ ಎಮ್ಮಿ ಏನ ಹಿಂಡಿ ಮಾನ್ ಹಿಂಡಾಕ್ ಬರ್ತಿರ್ತಲ್ಲ ಹೌದಾ ಸ್ವಡ್ನ ಎರಡು ಕೊಡ ಅಂದ್ರ ಅವ್ರು ಗ್ಯಾಬಿಗೆ ಬಾಯಿ ಕಡೆ ಎರಡು ಬಿಡ್ನಿ ಗಂಡ ಹೆಂಡತಿ ಹಿಂಡಾಕ್ ಕೂತಿರು ಹೌದಾ ಇವ್ರು ಸ್ವಡ್ನ ಎರಡು ಬಿಡ್ತಿದ್ದೀವಿ ಎಮ್ಮಿಗೆ ಹಿಂದಿ ಎಮ್ಮಿ ಏನ್ ಮಾಡ್ತಿತ್ತು ಹಿಂಡ ಅಂತಿದ್ದೀವಿ ಬಾಳು ಅವನನ್ನ ಹೆಂಡತಿ ಏನಂತಿರು ಏನತ್ತ ಏ ಮಾಳು ಹೊಡಿತಿ ಯಾಕತ್ತಿದ್ದವ ಅದಕ್ಕೆ ಯಾಕೆ ಹೊಡಿತೀಯ ನಾವಿವ ಅವಾಗ ಇವ್ರ ಏನಾಯ್ತು ಏನ್ರಿ ಏ ಅಣ್ಣ ಪಾಲ ಮಾಡಿದ್ಯೋ ಗಂಡ ಗಬರು ಪಾಲ ಮಾಡಿದಿ ಹೌದು ಮುಂದಿನ ಪಾಲ ನನಗೈತಿ ಏನ್ ಬೇಕಾದ ಮಾಡ್ತಾರೆ ಹೆಣ್ಕೋ ಮಗನ ಹಿಂದ್ ಹೆಣ್ಕೋತಿದ್ದೀವಿ ಹೌದಾ ಪಾಲ ಮಾಡಕ್ ತಿಳಿಲಿಲ್ಲ ಪಾಲ ಮಾಡಿ ಲಡ್ನ ಎರಡು ಒದಿತಿ ಹೌದು ಗುಂಡಿ ಒಪ್ಪರೆ ಅಣ್ಣನ ಹೆಂಡತಿ ಒಪ್ಪರೆ ಅನ್ನ ಒಪ್ಪರೆ ಆಗಕತ್ತರು ಮಾಳು ಬಡಿಬೇಡ ಹೌದಾ ನಿನಗೂ ಪಾಲ ಕೊಡ್ ನಿನಗೂ ಒಂದು ಗುಂಡೆ ಹಾಲು ಕೊಡ್ತೀನಿ ಸುಮ್ಮಿರ ಅಂದಿವ ಅಣ್ಣ ಅವಾಗ ಸರಿ ಪಾಲ ಕೊಟ್ಟಿವ ಕೊಟ್ಟಿ ಎಮ್ಮಿ ಚಾದ ಎರಡು ಒದಕ್ ಬಿಟ್ಟಾಗ ಎರಡು ಏನು ಲತ್ತಿ ಬಿದ್ದುಲ್ಲ ಎರಡು ಎಮ್ಮಿ ಸೊಂಡಿಗೆ ಎರಡು ಲಾತಿ ಬಿದ್ದಾಗ ಹಾಲು ಬಂದು ಹಿಂದ್ ಯಾವಾಗ ಎರಡು ಒದಿತ್ಲ ಹೌದಾ ಅವಾಗ ಸರಿ ಪಾಲ ಕೊಟ್ಟಿವ ಅಣ್ಣ ಹಣ್ಣು ಕೊಟ್ಟು ನನಗ ಅವಾಗ ಮುಂದೇನಾಯ್ತು ಗಿಡದಾಗ ಒಂದೇ ಒಂದು ತೆಂಗಿನ ಗಿಡ ಇತ್ತಲ್ಲ ಇವ ಅಣ್ಣ ಅಗತಿತ್ತು ತಮ್ಮ ಅಗತಿ ತೆಗೆದು ನೀರ್ ಹಾಕ್ತಿದ್ದ ಕಾಮಗ ಅಗತಿ ಮಾಡಿ ಗೊಬ್ಬರ ಹಾಕಿ ಬೆಳೆಸಿಡ್ತೀನಿ ತೆಂಗಿನಕಾಯಿ ಬರ್ತಿದ್ದು ಬ್ಯಾಸಿಗೆದಿಂದ ಓದೋದು 60-70 ರೂಪಾಯಿ ಒಂದು ಮಾರ್ತಿದ್ದೀವ ಯಾಕಂದ್ರೆ ಬಿಜಾಪುರ ಕಡೆ 70 ರೂಪಾಯಿ ಮಾರ್ತಾರ್ರಿ ಒಯ್ತಾರ್ರಿ ಅವ್ರು ಹೌದು ಹೌದಿಲ್ಲ ಹೌದಾ ಅವಾಗ ಇವ ತಮ್ಮ ಏನ್ ಮಾಡಿದ ಯಾನಿವ ಅವನ್ನ ಈ ಲುಂಗಿ ಮ್ಯಾಲ ಕಟ್ಟಿದ ಕಟ್ಟಿ ಮ್ಯಾಲ ಏರ್ತಿದ್ದೀವ ಗಿಡ ಏರ್ತಿದ್ವು ಮಂಗ್ಯಾನಗತ್ತೆ ಮ್ಯಾಲ ಅನ್ನ ಏರಿದ ಇವ ಬಾಳು ಏನತ್ತಿದ್ದ ಯಾನು ಲೇ ಅನ್ನ ಕಡಿತಿಲ್ಲೇ ಗಿಡ ಕಡಿತಿಲ್ಲೇತಿದ್ದೀವ ಇಳಿ ಬಾ ತಳಗ್ ಬಾ ಬಾ ಅವಾಗ ಇವ ಅನ್ನ ಏನಂದ ಯಾನು ತಮ್ಮ ಕಡಿಬೇಡ ನಾ ಇಳಿದು ಬರ್ತೀನಿ ಅಂತಿದ್ದ ಏ ಕೆಳಗಿನ ಪಾಲ್ ನಂದೈತಿ ನಾ ಕಡಿಯವನ ಅಂತಿದ್ದ ಅವಾಗ ಏನ್ ಮಾಡಿದವ ಯಾನು ಏ ತಮ್ಮ ಇಳಿಸ್ಕೊಂಡ್ ಬರ್ತೀನಿ ನಿನಗೂ ಎಷ್ಟು ಒಂದು 40 ತೆಂಗಿನಕಾಯಿ ಇದ್ರ ನಿನಗೂ 20 ಕೊಡ್ತೀನಿ ಸುಮ್ಮಿರ ಅಂದಿವ ಹೌದು ಮತ್ತ ತಮ್ಮನ್ ರಮಸಿದ ಅಣ್ಣ ಯಾವಾಗ ತಮ್ಮ ಕೊಡ್ಲಿ ಹಿಡ್ಕೊಂಡ್ ನಿತ್ತು ಅವಾಗ ಪಾಲ ಕೊಟ್ಟು ನಿನಗ್ ಕೊಡ್ಲಿ ಬರೋದು ಕರೆ ಗ್ಯಾರಂಟಿ ಪಾಲ ಇವತ್ತ ಸುಮ್ಮ ಬಿಟ್ಟಿವ್ ನಾ ನಿನ್ನ ಕೊಡ್ಲಿನ ಹಿಡಿಬೇಕು ಮಾಡಿದ್ವಿ ಕರೆ ಸುಮ್ ಉಳ್ಕೊಂಡೆ ಅಣ್ಣ ನನ್ನ ಕೈಯಾಗ ಇವತ್ತ ತಮ್ಮನ ಕೈಯಾಗ ಉಳ್ಕೊಂಡಿ ನೀನ ಹೌದಾ ಮತ್ ಇನ್ನೊಂದು ಕೌದಿ ಇತ್ರಲ್ಲ ಪ್ಲಾನ್ ಹೆಂಗ್ ನೋಡ್ರಿ ಹೌದು ನೋಡ್ರಿ ಕೌದಿ ಹರಿಬೇಕಂದ್ರ ಇವ್ಗೂ ಆಗಂಗಿಲ್ಲ ಹಗಲಲ್ಲಿ ಕಂಡಾಪಟ್ಟಿ ಬಿಸಿಲ ಅವ್ರ ಹಿರಿಯರೆಲ್ಲ ಐಡಿಯಾ ಹೇಳೇ ಬಿಟ್ರಿ ಇವ್ ತಮ್ಮಗ ಮಾಳುಗು ಹೌದು ಬೂದ್ಯಾಳ ಗ್ರಾಮದ ಹಿರಿಯರ ಹೇಳಿದ್ರು ಅವ್ರು ಹೌದು ಹೇಳಿದ್ರು ಮೋಸ ಪಕ್ಕ ಮೋಸ ಮಾಡ್ಯಾನ ಅವನ ಮಾಸ್ತರ ಹೌದಾ ತಮ್ಮ ನೀ ಸಣ್ಣ ಹುಡುಗ ನೀ ಹಿಂಗ್ ಪ್ಲಾನ್ ಮಾಡಂತಿದ್ರ ಅವ್ರ ಹೌದವಾ ಅವಾಗ ಬೂದ್ಯಾಳ ಗ್ರಾಮದ ಹಿರಿಯರ ಮಾತು ಕೇಳಿ ಅದ್ಯಾನ ಒಂದ ಕೌದಿತ್ತಲ್ಲ ಹೌದವಾ ಸಂಜೆಕ್ ಪಾಡಿ ಸಂಚಾನ ನಿನ್ನ ಪಾಲದ ಹೌದಾ ಸಂಜೆಕ್ಕ ಅನ್ನಗೂ ಕೊಡಬೇಕು ಕೌದಿ ಮಾತ್ರ ಕೊಡಬೇಕು ಹೌದವಾ ಸಂಚಾನ ನಿನ್ನ ಕಡೆ ಏನಿರ್ತದಲ್ಲ 6 ಗಂಟೆ ಸುಮಾರು ಅನ್ನಗ್ ಹೋಗೋ ಸಂದರ್ಭದಾಗ ಅದನ್ನ ತೋರ್ಸ್ಕೊಂಡ್ ಬಂದ ಅನ್ನ ಕೊಡು ಗಪ್ಪ ಹೊತ್ಕೊಂಡ್ ಮಕ್ಕೊಲ್ಲ ಹೌದಿಲ್ಲ ನೋಡ ಐಡಿಯಾ ಹೆಂಗ್ ಹೇಳಿಕೊಟ್ಟಿದ ನನಗ ಹೌದು ಹಿರಿಯರ ಅಂದ್ರೆ ಹೆಂಗಿರ್ತದ ನ್ಯಾಯ ಬಗ್ಗೆ ಹರಿಸ್ಬೇಕಾರ ಬಾಳ ಚುರುಕಿರ್ತಾರ ಅವ್ರ ಹಿರಿಯರ ಸಂಚಾನ ತೋಸಿ ಸಂಜೆ ಕೊಟ್ಟು ಬಿಡುದ ಅನ್ನಗ ಸಂಜೆಗೆ ಕೊಟ್ಟು ಬಿಟ್ಟ ಹೌದಾ ಹಿಂಗ್ಯಾಕೋ ತೋರ್ಸ್ಕೊಂಡ್ ಯಾಕೆ ಬಂದಿ ಅಂದ ಏ ಅಣ್ಣ ನೀ ಪಾಲ ಮಾಡಿದಿನ ಕೌದಿ ಕೊಡ್ಬೇಕಂದಿ ಸುಮ್ಮ ತಗೋ ಕೌದಿ ಹೊತ್ಕೊಂಡ್ ಮಕ್ಕು ಅಂದವ ಅದು ತಂಡಿ ಇದು ತಂಡಿ ಮೇವ್ ಮಿಸ್ಕ್ ಮೇವ್ ಮಿಸ್ಕ್ ನಿನ್ನ ಹೆಂಗ ಮೇವ್ ಮಿಸ್ಕ್ ಮಾಡ್ಬೇಕನ್ನು ತಮ್ಮನ ಕಡೆ ಅದ ಹೌದಿಲ್ಲ ನಿನ್ನ ತಂಡಿ ಹತ್ತಿಸ್ಬೇಕು ತಮ್ಮನ ಕಡೆ ಅದ ಹೌದು ತಂಡಿ ಬಿಡಿಸ್ಬೇಕು ಅನ್ನೋದು ತಮ್ಮನ ಕಡೆ ಅದ ಕೊಡ್ಲಿ ಹಿಡಿಸ್ಕೊಳ್ಳೋ ವ್ಯವಹಾರ ಅನ್ನ ಮಾಡಬೇಡ ಸಂಸ್ಕಾರ ಕೊಡಕ್ಕೆ ನಾ ಅಟ್ಟೆ ಅಲ್ಲ ಸಣ್ಣ ತಮ್ಮ ನಿನಗದಾನಪ್ಪ ಅಂದ್ರ ನೀನು ಹೇಳು ಮಾಡು ಮಾತಾಡಬೇಡ ಅಂತ ಹೇಳು ಅಣ್ಣ ತಮ್ಮಗ್ ಹೇಳುದು ತಮ್ಮ ಅಣ್ಣಗ್ ಹೇಳುದು ನೀವು ಮನಿಗ್ ಹೋಗುದು ನಿಮ್ ಹಂಪರ್ಯಾನ ನೀವು ಗಂಡನ ಮನೆಗೆ ಹೋಗುದು ಗಂಡನ ಮನೆಗೆ ಇರ್ಲಿ ಅದಕ್ಕ ಇನ್ನ ಪ್ರಶ್ನೆ ಉತ್ತರ ಲಾಸ್ಟ್ ಹೇಳೋದದ ದರಿಯೋಳು ಮಗುಳಾದ ಗಂಡ ಮೆಟ್ಟ ಸೌಮಿತ್ರ ಸಾಹಿತ್ಕ ಎಲ್ಲ ಸರಿ ಸಾಟ ಅದಕ್ಕೆ ಕಂತು ಕಾಕ ಸೌಮಿತ್ರ ಸಾನೆ ಹಿಡಿದು ತಿಳಿಸಿ ಹನುಮತ್ತ ಪಾಠ ಸತ್ಯದಾರ ಮರ
ಹಾಡಿನ ಮನೆಯಲ್ಲಿದ್ದಾವೋ ಏ ಹಾಡಿನ ಬೇದ ಹಲ್ಲಿದ್ದಾವೋ ನಮ್ಮ ಹಾಡಿನ ಮನೆಯಲ್ಲಿದ್ದಾವೋ ಹಾಡಿನ ಬೇದಲ್ಲಿದ್ದಾವೋ ನಮ್ಮ ಹಾಡಿನ ಮನೆಯಲ್ಲಿದ್ದಾವೋ ಏ ನಮ್ಮ ಗೋರವಿನ ಮಾರ್ಗವ ನಮ್ಮ ಗೋರವೇನ ಮಾರ್ಗವೋ ಯಾವಳಿ ಹೇಳುತ್ತಾವೇನೋ ಯಾವಲ್ಲಿ ಹೇಳುತ್ತಾವೇನೋ ಯಾವಳಿ ಹೇಳುತ್ತಾವೇನೋ ಕೈಯ ನಾಸದ ಒಳಗೇನೋ ಯಾವಲ್ಲಿ ಹೇಳುತ್ತಾವೇನೋ ಕೈಯಲಾಸದ ಒಳಗೇನೋ ಏ ಯಾವಳಿ ಹೇಳುತ್ತಾವೇನೋ ಕೈಯ ನಾಸದ ಒಳಗೇನೋ ಯಾವಲ್ಲಿ ಹೇಳುತ್ತಾವೇನೋ ಕೈಯಲಾಸದ ಒಳಗೇನೋ ಏ ಕೈಯ ನಾಸದ ಒಳಗೇನೋ ಕೈಯಲಾಸದ ಒಳಗೇನೋ ಕಂಬಳಿ ತಯ್ಯಾರಾಗ್ಯಾವ ಕಂಬಳಿ ತಯ್ಯಾರಾಗ್ಯಾವ ಕಂಬಳಿ ತಯ್ಯಾರಾಗ್ಯಾವ ಮೂರು ನಾಮಗಳು ಬಂದಾವ ಕಂಬಳಿ ತಯ್ಯಾರಾಗ್ಯಾವ ಮೂರು ನಾಮಗಳ ಬಂದಾವೋ ಏ ಕಂಬಳಿ ತಯ್ಯಾರಾಗ್ಯಾವ ಮೂರು ನಾಮಗಳು ಬಂದಾವ ಕಂಬಳಿ ತಯ್ಯಾರಾಗ್ಯಾವ ಮೂರು ನಾಮಗಳ ಬಂದಾವೋ ಏ ಹೋಮದ ಕಂಬಳಿ ಹೋಮಕ್ಕ ಹೋಮದ ಕಂಬಳಿ ಹೋಮಕ್ಕ ನೇಮದ ಕಂಬಳಿ ನೇಮಕ್ಕ ನೇಮದ ಕಂಬಳಿ ನೇಮಕ್ಕ ನೇಮದ ಕಂಬಳಿ ನೇಮಕ್ಕ ಅಲ್ಲ ಗಂಬಳೊಂದುಳಿಯುವುದಕ್ಕೋ ನೇಮದ ಕಂಬಳಿ ನೇಮಕ್ಕ ಅಲ್ಲ ಕಂಬಳು ಇರುವುದಕ್ಕೋ ಏ ನೇಮದ ಕಂಬಳಿ ನೇಮಕ್ಕ ಅಲ್ಲ ಗಂಬಳೊಂದುಳಿಯುವುದಕ್ಕೋ ನೇಮದ ಕಂಬಳಿ ನೇಮಕ್ಕ ಅಲ್ಲ ಕಂಬಳು ಇರುವುದಕ್ಕೋ ಏ ಮಲ್ಲ ಗಂಬಳೊಂದು ಕವತುಕೋ ಅಲ್ಲ ಕಂಬಳದ ಕವತುಕೋ ಹೀರನ ಧರಣಿಗೆ ತರುವುದಕ್ಕೋ ಧರಣಿಗೆ ತರುವುದಕ್ಕೋ ಧರಣಿಗೆ ತರುವುದಕ್ಕೋ ಮಾನವರು ಉದ್ಧಾರ ಮಾಡುವುದಕ್ಕೋ ವೀರನ್ನ ಧರಣಿಗೆ ತರುವುದಕ್ಕೋ ಮಾನವ ಉದ್ಧಾರ ಮಾಡುವುದಕ್ಕೋ ವೀರನ್ನ ಧರಣಿಗೆ ತರುವುದಕ್ಕೋ ಮಾನವರು ಉದ್ಧಾರ ಮಾಡುವುದಕ್ಕೋ ವೀರನ್ನ ಧರಣಿಗೆ ತರುವುದಕ್ಕೋ ಮಾನವ ಉದ್ಧಾರ ಮಾಡುವುದಕ್ಕೋ ಏ ನಮ್ಮ ದೇವರ ಮಾರ್ಗವ ನಮ್ಮ ದೇವರ ಮಾರ್ಗವ ಅಂದ ಇಲ್ಲಿಗೆ ನಿಂತಾವ ಬಂದು ಇಲ್ಲಿಗೆ ನತ್ತಾವ ಎಲ್ಲಿಗೆ ಬಂದ ನಿಂತಾವ ಆಡಿದರ ಮುಂದುಳಿದಾವ ಇಲ್ಲಿಗೆ ನಿಂತಾವ ಆಡಿದರ ಮುಂದುಳದಾವ ಓ ಇಲ್ಲಿಗೆ ಬಂದ ನಿಂತಾವ ಆಡಿದರ ಮುಂದುಳಿದಾವ ಇಲ್ಲಿಗೆ ನಿಂತಾವ ಆಡಿದರ ಮುಂದುಳದಾವ ಏ ಮಾತಿಲ್ಲಿ ಹೇಳಣ ಹಾಲಪ್ಪ ಇಲ್ಲಿ ಹೇಳನು ಮಾಡಪ್ಪ ಕವಿತ್ತ ಕಟ್ಟನ ಬುಳ್ಳಪ್ಪ ಕವಿಯತ್ತ ಕಟ್ಟನಗೊಳ್ಳಪ್ಪ ಕವಿತ್ತ ಕಟ್ಟನ ಕಳಸ ಇಟ್ಟಾನ ಹೊನ್ನ ಜಗ್ಗಿನ ಗೌಡಾನೋ ಕವಿಯತ್ತ ಕಟ್ಟನ ಕಳಸ ಇಟ್ಟಾನ ಹೊನ್ನ ಜಗ್ಗಿನ ಗೌಡಾರೋ ಕವಿತ್ತ ಕಟ್ಟನ ಕಳಸ ಇಟ್ಟಾನ ಹೊನ್ನ ಜಗ್ಗಿನ ಗೌಡಾನೋ